ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನಲ್ಗೆ ಸ್ವಾಗತ. ಮಾಘ ಮಾಸದಲ್ಲಿ ಮಾಘ ಮಾಸ ಮಹಾತ್ಮೆಯನ್ನು ಪಾರಾಯಣ ಮಾಡ್ತಾ ಇದ್ದೇವೆ. ಅಧ್ಯಾಯ 10ರಲ್ಲಿ ವಸಿಷ್ಠರು ದಿಲೀಪರಾಜನಿಗೆ ಮೃಗಶೃಂಗನ ವಿವಾಹ, ಉತ್ತಮ ಸ್ತ್ರೀ ಮತ್ತು ಗೃಹಸ್ಥಾಶ್ರಮದ ಲಕ್ಷಣಗಳು, ಮೃಕಂಡುವಿನ ಜನನ, ಮೃಕಂಡುವಿನ ವಿವಾಹ ಮತ್ತು ಕಾಶಿ ವಿಶ್ವನಾಥನ ದೇಗುಲದಲ್ಲಿ ಮೃಗಶೃಂಗನ 3 ಜನ ಪತ್ನಿಯರು ಸ್ವರ್ಗಸ್ಥರಾದಂತಹ ವಿಷಯಗಳು, ಇದೆಲ್ಲದರ ಜೊತೆಗೆ ಶಿವ ಮತ್ತು ಪಾರ್ವತಿಯರ ಆಶೀರ್ವಾದದಿಂದ ಮೃಕಂಡು ದಂಪತಿಗಳಿಗೆ ಪುತ್ರ ಸಂತಾನವಾಗಿದ್ದು ಅವನೇ ಮಾರ್ಕಂಡೇಯ. ಈ ಎಲ್ಲ ವಿಷಯಗಳನ್ನು ವಿವರಿಸಿ ಮಹಾರಾಜ, ಈಗ ಮಾರ್ಕಂಡೇಯನ ವೃತ್ತಾಂತವನ್ನು ತಿಳಿಸುತ್ತೇನೆ ಕೇಳು ಅಂತ ಹೇಳಿದ್ದಾರೆ. ಇವತ್ತಿನ ಈ ಒಂದು ಮಾರ್ಕಂಡೇಯ ವೃತ್ತಾಂತವನ್ನು ಮನೆಯಲ್ಲಿ ಎಲ್ಲರೂ ಶ್ರವಣ ಅಥವಾ ಪಠಣವನ್ನು ಮಾಡೋದ್ರಿಂದ ಆಯಸ್ಸು, ಆರೋಗ್ಯ ವೃದ್ಧಿಯಾಗತ್ತೆ. ಅಷ್ಟೇ ಅಲ್ಲದೇನೆ ಮರಣ ಭೀತಿಯೂ ಸಹ ನಿವಾರಣೆಯಾಗತ್ತೆ. ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಏಕಾದಶೋಧ್ಯಾಯ ಮಾರ್ಕಂಡೇಯ ವೃತ್ತಾಂತ. ಶಿವನ ವರಪ್ರಸಾದವೇ ಆಗಿದ್ದರೂ ಸಹ ಮಾರ್ಕಂಡೇಯನ ಆಯಸ್ಸು 16 ವರ್ಷಗಳು ಮಾತ್ರವೇ. ದಿನಗಳು ಕಳೆಯುತ್ತಿದ್ದಂತೆ ಮಾತಾಪಿತೃಗಳಿಗೆ ಏನೂ ತಿಳಿಯದಂತಹ ಒಂದು ಆತಂಕ ಆವರಿಸಿತು. 5 ವರ್ಷಗಳು ತುಂಬುತ್ತಿದ್ದಂತೆ ಮಗನಿಗೆ ಉಪನಯನಾದಿ ವೈದಿಕ ಕರ್ಮಗಳನ್ನು ಪೂರೈಸಿದರು. 6ನೇ ವಯಸ್ಸಿಗೆ ಮಾರ್ಕಂಡೇಯನಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು. ಗುರುಕುಲದಲ್ಲಿ ಮಾರ್ಕಂಡೇಯ ತಂದೆಯಂತೆಯೇ ಅಲ್ಪ ಕಾಲದಲ್ಲಿಯೇ ಸಕಲ ಶಾಸ್ತ್ರಗಳು, ವೇದ, ಪುರಾಣ, ಇತಿಹಾಸಗಳನ್ನು, ಸ್ಮೃತಿಗಳನ್ನು ಪಠಿಸಿ ಅತ್ಯಂತ ಗುಣವಂತ ಅನ್ನುವಂತಹ ಪ್ರಶಂಸೆಗೆ ಪಾತ್ರನಾಗಿರ್ತಾನೆ. ಆದರೂ ಸಹ ಮೃಕಂಡ ಮರುತ್ವತಿಯು ನಿತ್ಯವೂ ಮಾರ್ಕಂಡೇಯನಿಗೆ, ಕುಮಾರ, ನೀನು ಸಣ್ಣ ವಯಸ್ಸಿಗೆ ಸಕಲ ಶಾಸ್ತ್ರಗಳನ್ನು ಅಭ್ಯಾಸಿಸಿ ನಿನ್ನ ಬುದ್ಧಿ ಕುಶಲತೆಯಿಂದ ಎಲ್ಲರ ಮನ್ನಣೆಯನ್ನು ಪಡೆಯುತ್ತಿರೋದು ನಮಗೂ ಸಂತೋಷದ ವಿಚಾರವೇ. ಆದರೂ ಸಹ ಗುರು ಹಿರಿಯರು ಬ್ರಾಹ್ಮಣರ ಮೇಲೆ ಮತ್ತಷ್ಟು ಭಕ್ತಿ ಭಾವವನ್ನು ತೋರಿಸಿದಲ್ಲಿ ಅವರ ಆಶೀರ್ವಾದವು ನಿನಗೆ ಮಂಗಳವನ್ನು ಉಂಟು ಮಾಡುವುದು ಹಾಗೂ ನಿನ್ನ ಆಯುಷ್ಯವು ವೃದ್ಧಿಯಾಗುವುದು ಅಂತ ಪದೇ ಪದೇ ಹೇಳುತ್ತಾ ಇರ್ತಾರೆ. ಹೀಗೆ 15 ವರ್ಷಗಳು ಕಳೆದೇ ಹೋದವು. ದಿನೇ ದಿನೇ ತಂದೆ ತಾಯಿಯ ಕಳವಳ, ಚಿಂತೆ ಹೆಚ್ಚಾಗತೊಡಗಿತು. ಆದರೂ ಕಾಶಿ ವಿಶ್ವನಾಥನ ವರಪ್ರಸಾದವಾಗಿ ಹುಟ್ಟಿರುವಂತಹ ಮಾರ್ಕಂಡೇಯನ ಜನ್ಮದಿನವನ್ನು ಆಚರಿಸಬೇಕೆಂದು ಬಯಸಿ ಮೃಕಂಡು ದಂಪತಿಗಳು ಎಲ್ಲ ಋಷಿಮುನಿಗಳನ್ನು ಆ ದಿನದಂದು ಆಹ್ವಾನಿಸಿರ್ತಾರೆ. ಗುರು ಹಿರಿಯರು, ಬ್ರಾಹ್ಮಣರು, ಬಂಧುಗಳೆಲ್ಲರನ್ನ ದಂಪತಿಗಳು ಆದರದಿಂದ ಸ್ವಾಗತಿಸಿ ಸತ್ಕರಿಸಿದರು. ಮಾರ್ಕಂಡೇಯನು ಹಿರಿಯರೆಲ್ಲರಿಗೂ ನಮಸ್ಕರಿಸುತ್ತಾ ವಸಿಷ್ಠರಿಗೂ ನಮಸ್ಕರಿಸಲು ಹೋದಾಗ ಅವರು ಅವನನ್ನು ತಡೆದರು. ಅವರ ಈ ವರ್ತನೆಯನ್ನು ಕಂಡು ಎಲ್ಲರೂ ಆಶ್ಚರ್ಯದಿಂದ, ಮಹಾನುಭಾವ, ತಾವು ಈ ರೀತಿಯಾಗಿ ತಡೆಯಲು ಕಾರಣವೇನು ಎಂದು ಪ್ರಶ್ನಿಸಿದರು. ಆಗ ವಸಿಷ್ಠರು, ಈ ಬಾಲಕ ಕೆಲವೇ ದಿನಗಳಲ್ಲಿಯೇ ಮರಣಿಸುತ್ತಾನೆ. ನೀವೆಲ್ಲರೂ ಇವನಿಗೆ ದೀರ್ಘಾಯುಷ್ಮಾನ್ ಭವ ಎಂದು ಆಶೀರ್ವಾದವನ್ನು ಮಾಡಿದ್ದೀರಲ್ಲವೇ? ಆದರೆ ಅದು ಹೇಗೆ ಸಾಧ್ಯ? ಈತನ ಆಯಸ್ಸು ಕೇವಲ 16 ವರ್ಷಗಳಷ್ಟೇ ಅಲ್ಲವೇ? ಈಗ 15ನೇ ವರ್ಷದ ಜನ್ಮ ದಿನೋತ್ಸವವನ್ನು ಆಚರಿಸುತ್ತಾ ಇದ್ದರೆ ಆ ಪರಮೇಶ್ವರನು ನೀಡಿರುವ ವರದ ಪ್ರಕಾರ ಇನ್ನು 1 ವರ್ಷಗಳ ಕಾಲ ಮಾತ್ರ ಜೀವಿಸಬಲ್ಲ. ಅಲ್ಲಿಯವರೆಗೂ ತುಂಬು ಹೃದಯದಿಂದ ಆಶೀರ್ವದಿಸುತ್ತಿದ್ದಂತಹ ಋಷಿಗಳೆಲ್ಲರೂ ಯೋಚನಾಮಗ್ನರಾದರು. ಚಿರಂಜೀವಿ ಎಂದು ಆಶೀರ್ವದಿಸಿದ ಅವರ ವಾಕ್ ಫಲಿಸುವುದಿಲ್ಲವೆಂದು ಮರುಗಿದರು. ಹಾಗೆಯೇ ಇದಕ್ಕೆ ಯಾವುದೇ ಮಾರ್ಗೋಪಾಯಗಳಿಲ್ಲವೇ ವಸಿಷ್ಠರೇ ಎಂದು ಸಹ ಪ್ರಶ್ನಿಸುತ್ತಾರೆ. ವಸಿಷ್ಠರು ಸ್ವಲ್ಪ ಕಾಲ ಆಲೋಚಿಸಿ, ಮುನಿವರಿಯರೇ, ನಾವೆಲ್ಲರೂ ಮಾರ್ಕಂಡೇಯನನ್ನು ಕರೆದುಕೊಂಡು ಬ್ರಹ್ಮದೇವನ ಬಳಿ ಹೋಗೋಣ ಬನ್ನಿ ಎಂದು ಎಲ್ಲರೂ ಮಾರ್ಕಂಡೇಯನನ್ನು ಕರೆದುಕೊಂಡು ಹೋದರು. ಎಲ್ಲ ಮುನಿವರಿಯರನ್ನ ಒಟ್ಟಾರೆಯಾಗಿ ನೋಡಿದಾಗ ಬ್ರಹ್ಮದೇವರಿಗೆ ಸಂತೋಷವಾಗುತ್ತದೆ. ಎಲ್ಲರ ಜೊತೆಗೂಡಿ ಮಾರ್ಕಂಡೇಯನು ಬ್ರಹ್ಮನಿಗೆ ನಮಸ್ಕರಿಸಿದಾಗ ಬ್ರಹ್ಮದೇವರು ಚಿರಂಜೀವಿಯಾಗಿ ಬಾಳು ಮಗು ಎಂದು ಆಶೀರ್ವಾದವನ್ನು ಮಾಡುತ್ತಾರೆ. ಆಗ ವಸಿಷ್ಠರು ಮಾರ್ಕಂಡೇಯನ ಜನ್ಮ ವೃತ್ತಾಂತವನ್ನು ಬ್ರಹ್ಮದೇವರಿಗೆ ವಿವರಿಸಿದರು. ಆಗ ಬ್ರಹ್ಮದೇವರಿಗೂ ಸಹ ನಡೆದು ಹೋದ ತಪ್ಪಿನ ವಿಚಾರ ಹೊರಗೆಡವಿ ಸ್ವಲ್ಪ ತಡವಾಗಿ, ಭಯಪಡಬೇಡ ಮಗು ಎಂದು ಹೇಳುತ್ತಾ ಮಾರ್ಕಂಡೇಯನ ಬಳಿಗೆ ಬಂದು ಪರಮೇಶ್ವರನು ಈ ಬಾಲಕನನ್ನು ದೀರ್ಘಾಯುಷ್ಯವಂತನನ್ನಾಗಿ ಮಾಡಲಿ ಎಂದು ಮನದಲ್ಲೇ ಶಿವನನ್ನು ಧ್ಯಾನಿಸುತ್ತಾರೆ. ನಂತರ ಋಷಿಮುನಿಗಳೇ, ನೀವಿನ್ನು ಹೊರಡಿ, ಈ ಬಾಲಕನಿಗೆ ಏನೂ ಆಗುವುದಿಲ್ಲ, ಚಿಂತೆ ಬೇಡ. ವತ್ಸ ಮಾರ್ಕಂಡೇಯ, ನೀನು ಕಾಶಿ ಪಟ್ಟಣಕ್ಕೆ ಹೋಗಿ ಕಾಶಿ ವಿಶ್ವನಾಥನನ್ನು ಶ್ರದ್ಧಾ ಭಕ್ತಿಯಿಂದ ಸೇವಿಸು, ನಿನಗೆ ಯಾವುದೇ ಅಪಾಯ ಉಂಟಾಗುವುದಿಲ್ಲ ಎಂದು ಧೈರ್ಯವನ್ನು ತುಂಬಿದರು. ಮಾರ್ಕಂಡೇಯನು ಮತ್ತೆ ಆಶ್ರಮಕ್ಕೆ ಹಿಂದಿರುಗಿ ತಂದೆ ತಾಯಿಗೆ ನಮಸ್ಕರಿಸುತ್ತಾ, ನಾನು ಕಾಶಿಗೆ ಹೋಗಿ ವಿಶ್ವನಾಥನನ್ನು ಸೇವಿಸಲು ನನಗೆ ಅನುಮತಿಯನ್ನು ನೀಡಿ ಎಂದು ಕೋರಿಕೊಳ್ಳುತ್ತಾನೆ. ಮೃಕಂಡು ದಂಪತಿಗಳು ಮಗನ ಅಗಲಿಕೆಗೆ ತೀವ್ರವಾಗಿ ದುಃಖವನ್ನು ವ್ಯಕ್ತಪಡಿಸ್ತಾರೆ.
ಆದರೂ ಮಾರ್ಕಂಡೇಯನ ಸಂಕಲ್ಪವನ್ನು ಅಲ್ಲಗೆಳೆಯಲಾರದೆ ಮಗನನ್ನು ಬಿಟ್ಟಿರಲೂ ಆಗದೆ ಎಲ್ಲರೂ ಒಟ್ಟಾಗಿಯೇ ಕಾಶಿ ಕ್ಷೇತ್ರಕ್ಕೆ ಹೊರಡುತ್ತಾರೆ. ಮೃಕಂಡುವು ಕಾಶಿ ಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥನ ಆಲಯದ ಸಮೀಪದಲ್ಲಿಯೇ ಕುಟೀರವೊಂದನ್ನು ನಿರ್ಮಿಸಿಕೊಂಡನು. ಮಾರ್ಕಂಡೇಯನು ಶಿವಭಕ್ತನಾಗಿ ಹಗಲಿರುಳು ಶಿವನ ಸಾನ್ನಿಧ್ಯದಲ್ಲೇ ಇರತೊಡಗಿದನು. ದಿನ ಕಳೆಯುತ್ತಾ ಆತ ತನ್ನ 16ನೇ ವಯಸ್ಸಿಗೆ ಕಾಲಿಟ್ಟನು. ಆತನ ಮರಣ ಸಮಯ ಸನ್ನಿಹಿತವಾಯಿತು. ಯಮನು ತನ್ನ ಕಿಂಕರರಿಗೆ ಮಾರ್ಕಂಡೇಯನ ಪ್ರಾಣವನ್ನು ತರುವಂತೆ ಹೇಳಿದಾಗ ಆ ಕಾರ್ಯನಿಮಿತ್ತವಾಗಿ ಶಿವ ಸಾನ್ನಿಧ್ಯದಲ್ಲಿ ಮಾರ್ಕಂಡೇಯನ ಬಳಿಗೆ ಬರುತ್ತಾರೆ. ಆದರೆ ಆ ಯಮಕಿಂಕರರಿಗೆ ಆತನ ಸಾನ್ನಿಧ್ಯದಲ್ಲಿ ನಿಲ್ಲಲು ಆಗಲೇ ಇಲ್ಲ. ಕಾಲಪಾಶವನ್ನು ಎಸೆಯಲು ತಮ್ಮ ಕೈಯನ್ನು ಸಹ ಎತ್ತಲಾರದೆ ಹೋದರು. ಮಾರ್ಕಂಡೇಯನ ಸುತ್ತಲೂ ಮಹಾಪ್ರಭೆಯೊಂದು ಆವರಿಸಿತ್ತು. ಮಾರ್ಕಂಡೇಯನ ತೇಜಸ್ಸು ಯಮಕಿಂಕರರನ್ನು ಅಗ್ನಿಕಣದಂತೆ ಬಾಧಿಸಿತು. ಅವರಿಗೆ ಆ ಯಾತನೆಯನ್ನು ಸಹಿಸಲಾಗದೆ ಅಲ್ಲಿಂದ ಹಿಂತಿರುಗಿ ಯಮನ ಬಳಿ ಹೋಗಿ ಅಲ್ಲಿ ನಡೆದ ವೃತ್ತಾಂತವನ್ನು ವಿವರಿಸಿದಾಗ ಯಮನಿಗೆ ಆಶ್ಚರ್ಯವಾಯಿತು. ತಾನೇ ಹೋಗುವುದಾಗಿ ಹೇಳಿ ಮಾರ್ಕಂಡೇಯನ ಬಳಿ ಬಂದು ಕಾಲಪಾಶವನ್ನು ಬೀಸುತ್ತಾನೆ. ಆಗ ಮಾರ್ಕಂಡೇಯನು ಕಣ್ಣು ತೆರೆದು ನೋಡುವ ಹೊತ್ತಿಗೆ ಯಮನು ತನ್ನ ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಸಿದ್ಧವಾಗಿರುವುದನ್ನು ಕಂಡು ಹೆದರಿ ಶಿವಲಿಂಗವನ್ನೇ ಅಪ್ಪಿಕೊಂಡು ಶಿವನನ್ನು ಧ್ಯಾನಿಸಲು ಪ್ರಾರಂಭಿಸುತ್ತಾನೆ. ಆಗ ಕೈಲಾಸಪತಿಯಾದ ಶಂಕರನು ತನ್ನ ಭಕ್ತನ ಆಕ್ರಂದನವನ್ನು ಕೇಳಿ ಆ ರೌದ್ರಾಕಾರದಿಂದ ಶಿವಲಿಂಗವನ್ನು ಸೀಳಿಕೊಂಡು ಬಂದು ತ್ರಿಶೂಲದಿಂದ ಯಮನನ್ನು ತಳ್ಳಿ ಸಂಹರಿಸಿ ಮಾರ್ಕಂಡೇಯನನ್ನು ರಕ್ಷಿಸುತ್ತಾನೆ. ಯಮನು ಶಿವನ ರೌದ್ರಾವತಾರದಿಂದ ಮರಣಿಸಿದ್ದನ್ನು ಕಂಡು ಎಲ್ಲ ಬ್ರಹ್ಮಾದಿ ದೇವತೆಗಳು ಋಷಿಮುನಿಗಳು ಧಾವಿಸಿ ಬಂದು ಮಂತ್ರಘೋಷದ ಮೂಲಕ ಶಿವನನ್ನು ಪ್ರಾರ್ಥನೆ ಮಾಡುತ್ತಾರೆ. ಶಾಂತನಾಗು ಮಹಾದೇವ, ಯಮನು ಅವನ ಕರ್ತವ್ಯವನ್ನು ಮಾಡಲು ಬಂದಿದ್ದಾನೆ. ತಮ್ಮ ವರಪ್ರಸಾದವನಾದಂತಹ ಈ ಮಾರ್ಕಂಡೇಯನಿಗೆ ಆಯಸ್ಸು 16 ವರ್ಷ ಮಾತ್ರವೇ. ಆದ್ದರಿಂದ ಯಮನು ಅದನ್ನು ಹರಿಸಲು ಬಂದಿದ್ದಾನೆ. ಮಾರ್ಕಂಡೇಯನನ್ನು ಚಿರಂಜೀವಿಯನ್ನಾಗಿ ಮಾಡಿದಿರಿ, ಅದಕ್ಕಾಗಿ ನಾವೆಲ್ಲರೂ ಸಂತೋಷ ಪಡುತ್ತಿದ್ದೇವೆ. ಆದರೆ ಧರ್ಮಪಾಲಕನಾದ ಯಮನು ಇಲ್ಲದೇ ಇರುವುದು ಸೃಷ್ಟಿಯಲ್ಲಿ ಕುಂದುಂಟಾಗುವುದಲ್ಲವೇ? ಆದ್ದರಿಂದ ಯಮನನ್ನು ಮತ್ತೆ ಬದುಕಿಸಿರಿ ಎಂದು ಎಲ್ಲ ದೇವಾನುದೇವತೆಗಳು ಶಿವನನ್ನು ಪ್ರಾರ್ಥನೆ ಮಾಡುತ್ತಾರೆ. ಆಗ ಶಿವನು ಶಾಂತನಾಗಿ ಯಮನನ್ನು ಬದುಕಿಸಿ, ಯಮ, ನೀನು ನನ್ನ ಭಕ್ತರ ಬಳಿಗೆ ಬರಬೇಡ ಎಂದು ಎಚ್ಚರಿಕೆಯನ್ನು ನೀಡಿ ಅಂತರ್ಧಾನನಾದನು. ಶಿವನ ದಯೆಯಿಂದ ತನ್ನ ಕುಮಾರನು ದೀರ್ಘಾಯುಷ್ಯವನ್ನು ಪಡೆದಿದ್ದರಿಂದ ಮೃಕಂಡನು ಇದೆಲ್ಲದಕ್ಕೂ ತಾನು ಮಾಡಿದ ಮಾಘ ಮಾಸದ ಆಚರಣೆಯ ಫಲವೇ ಕಾರಣ ಅಂತ ಈ ಮಾಘ ಮಾಸದ ಮಹಾತ್ಮೆಯನ್ನು ಇಡೀ ಜಗತ್ತಿಗೆ ಸಾರಿದನು. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಏಕಾದಶೋಧ್ಯಾಯಃ. ಇವತ್ತಿನ ಈ ಮಾರ್ಕಂಡೇಯ ವೃತ್ತಾಂತ ನಿಮ್ಮೆಲ್ಲರಿಗೂ ಸಹ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕುಟುಂಬದವರ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.